ಸೊ ನೆಟ್ಫ್ಲಿಕ್ಸಲ್ಲಿ ಸೆಕ್ಟರ್ 36 ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ಮೂವಿ ನೋಡಿದ ಮೇಲೆ ಕಂಪ್ಲೀಟ್ ಮೈಂಡ್ ಬ್ಲೋನ್ ಆಗಿದ್ದೀನಿ. ಸೊ ಓವರಾಲ್ ಮೂವಿ ಒನ್ ಆಫ್ ದಿ ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಇದು ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಆದರೂ ಕೂಡ ಇದು ಇದರದೇ ಆದ ಫಿಕ್ಷನಲ್ ಟರ್ನ್ ತಗೊಳ್ಳುತ್ತೆ. ಸೊ ನೀವು ಕಂಪ್ಲೀಟ್ ಅನ್ಬಯಾಸ್ಡ್ ಟ್ರೂ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿದರೆ ಡಿಸಪಾಯಿಂಟ್ ಆಯ್ತೀರಾ. ಈವನ್ ಮೇಕರ್ಸ್ ಡಿಸ್ಕ್ಲೇಮರಲ್ಲಿ ಮೂವಿ ಪಾರ್ಟ್ಲಿ ಬೇಸ್ಡ್ ಆನ್ ರಿಯಲ್ ಇವೆಂಟ್ಸ್ ಅಂತ ಹೇಳಿದ್ದಾರೆ. ನಿಜವಾದ 2006 ನೋಯ್ಡಾ ಸೀರಿಯಲ್ ಮರ್ಡರ್ ಕೇಸ್ ಬಗ್ಗೆ ಈ ಮೂವಿ ಆದಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇಟ್ ಈಸ್ ಮೋರ್ ಬ್ರೂಟಲ್ ಆ್ಯಂಡ್ ಸ್ಕೇರಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮೇಜರ್ಲಿ ಪಾಸಿಟಿವ್ಸ್ ಇದೆ ಆ್ಯಂಡ್ ನನಗೆ ಈ ಮೂವಿಲಿ ನೆಗೆಟಿವ್ ಅನ್ನೋದು ಯಾವುದೂ ಅನ್ನಿಸ್ಲಿಲ್ಲ. ಯಾರಿಗಾದರೂ ಬ್ರೂಟಲ್ ಕ್ರೈಮ್ ಸೀನ್ಸ್ ಇರೋ ಮೂವಿ ನೋಡೋಕ್ಕೆ ಆಗಲ್ಲ ಅಂದರೆ ಅವರು ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟರೆ ಎಲ್ಲರೂ ಈ ಮೂವಿನ ನೋಡಬಹುದು. ಈ ಮೂವಿ ಅಷ್ಟು ಇಂಟೆನ್ಸ್ ಫೀಲ್ ಆಗೋಕ್ಕೆ ಮೇನ್ ರೀಸನ್ ಅಂದರೆ ಈ ಮೂವಿಯ ಸ್ಟಾರ್ ಕಾಸ್ಟ್. ಆ್ಯಕ್ಚುಲ್ ಮೂವಿ ಲೀಡ್ ವಿಕ್ರಾಂತ್ ಮೆಸ್ಸಿ ಆ್ಯಂಡ್ ಅವರು ಅವರ ಪಾರ್ಟ್ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾರೆ. ಬಟ್ ಈ ಮೂವಿಯ ಆ್ಯಕ್ಚುಯಲ್ ಸ್ಟಾರ್ ಅಂದರೆ ಅದು ದೀಪಕ್ ದೋಬ್ರಿಯಾಲ್. ಇವರನ್ನು ಮೋಸ್ಟ್ಲಿ ಕಾಮಿಕ್ ರಿಲೀಫ್ ಕ್ಯಾರೆಕ್ಟರ್ ಅಥವಾ ಸಪೋರ್ಟಿಂಗ್ ರೋಲ್ ಆಗಿ ನೋಡಿರ್ತೀವಿ. ಬಟ್ ಈ ಮೂವಿಲಿ ವಿಕ್ರಾಂತ್ ಮೆಸ್ಸಿ ಅವರ ಕ್ಯಾರೆಕ್ಟರ್ನು ಔಟ್ ಪರ್ಫಾರ್ಮ್ ಮಾಡಿದ್ದಾರೆ. ವಿಕ್ರಾಂತ್ ಅವರಿಗಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಇವರಿಗೆ ಸಿಕ್ಕಿದೆ ಆ್ಯಂಡ್ ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಒಂದು ಸೀನಲ್ಲಿ ದೀಪಕ್ ಅವರ ಕ್ಯಾರೆಕ್ಟರ್ ರಾವಣ ವೇಷ ಹಾಕ್ಕೊಂಡಿದ್ದಾಗ ನಡೆಯೋ ಸೀಕ್ವೆನ್ಸ್ ಇದೆಯಲ್ಲ, ಫೇವ್ರೆಟ್ ಮೂಮೆಂಟ್ ಆಗಿತ್ತು ಮೂವಿಲಿ. ಆ ಪಾರ್ಟಲ್ಲಿ ಎಸ್ಪೆಷಲಿ ದೀಪಕ್ ದೋಬ್ರಿಯಾಲ್ ಅವರ ಕ್ಯಾರೆಕ್ಟರ್ನ ಎಮೋಷನ್ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಇಂಟೆನ್ಸಿಟಿ ಆಗಲಿ ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಮೂವಿಲಿ ಮನಿ, ಇನ್ಫ್ಲೂಯೆನ್ಸ್ ಇವೆಲ್ಲ ಹೇಗೆ ಜಸ್ಟಿಸ್ನ ಹಾಳು ಮಾಡುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರ ಬುಡಕ್ಕೆ ಬರೋ ತನಕ ಯಾರು ಜಸ್ಟಿಸ್ ಬಗ್ಗೆ ಕೇರ್ ಮಾಡಲ್ಲ ಅನ್ನೋದು, ಸರಿ ಮಾಡಬೇಕು ಅಂತ ಹೋದಾಗ ನೀವು ರಿಲೈ ಆಗೋ ಪರ್ಸನ್ನೇ ಸರಿ ಮಾಡೋಕ್ಕೆ ಬಿಡಲ್ಲ ಅನ್ನೋದು, ನಮ್ಮ ಪಾಸ್ಟ್ ಹೇಗೆ ನಮ್ಮ ಪ್ರೆಸೆಂಟ್ನ ಫಾರ್ಮ್ ಮಾಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೂವಿಯ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡುತ್ತೆ. ಮೂವಿ ಇಂಟೆನ್ಸಿಟಿ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಫೈನಲಿ ಬ್ರೂಟಲ್ ಸೀನ್ಸ್ ಏನಿದೆ ಮೂವಿಲಿ ಅದು ಆ್ಯಕ್ಚುಲಿ ತುಂಬ ಡಿಸ್ಟರ್ಬಿಂಗ್ ಆಗಿ ಆ್ಯಂಡ್ ಆ ಸೀನ್ ಪ್ಲೇ ಆಗೋವಾಗ ನೀವು ಕೂಡ ಎಮೋಷನ್ ಆಗಲಿ ಫ್ರಸ್ಟ್ರೇಷನ್ ಆಗಲಿ ಫೀಲ್ ಮಾಡ್ತೀರಾ. ಯಾರಿಗೆ ಇಂಟೆನ್ಸ್, ಬ್ರೂಟಲ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಮೂವಿ ನೋಡಬೇಕು ಅಂದರೆ ಈ ಮೂವಿ ಅಂತೂ ಮಸ್ಟ್ ವಾಚ್. ರಿಯಾಲಿಟಿ ಆಫ್ ಸ್ಟೋರಿನ ಇವರು ಫಿಕ್ಷನಲ್ ಆಗಿ ಚೇಂಜ್ ಮಾಡಿದ್ದಾರೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೋಡಿ. ಸೊ ನೀವು ಮೂವಿನ ಆಲ್ರೆಡಿ ನೋಡಿದರೆ ನಿಮಗೆ ಮೂವಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.